ಮೈಕ್ರೋ ಫೈನಾನ್ಸ್ನವರ ಹಾವಳಿಯಿಂದ ಮನೆ ಊರು ಬಿಡುವವರ ಸಂಖ್ಯೆ ಮುಂದುವರೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ರಭು ಅನ್ನೋರ ಮನೆಯನ್ನು ಇವರಿಗೆ ಒಂದು ಖಾಸಗಿ ಕಂಪನಿಯವರು ಸಾಲವನ್ನು ನೀಡಿದರು. ಸಾಲವನ್ನು ನೀಡಿ ತದನಂತರ ಆ ಸಾಲವನ್ನು ತೀರಿಸಲಾಗದೆ ಪ್ರತಿನಿತ್ಯ ಮನೆಯ ಬಳಿ ಬಂದು ಗಲಾಟೆ ಮಾಡುವಂಥದ್ದು ಮತ್ತು ಅವರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದರಿಂದಾಗಿ ಬೇಸತ್ತು ಇಡೀ ಕುಟುಂಬ ಮನೆಯನ್ನು ಬಿಟ್ಟು ಹೋಗಿದೆ. ಮತ್ತು ಮನೆಯ ಮೇಲ್ಭಾಗದಲ್ಲಿ ಅಂದರೆ ಮುಂಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು, ಅಂದರೆ ಅಲ್ಲಿ ಬರೆದಿರುವಂಥದ್ದು ಆ ಮೈಕ್ರೋ ಫೈನಾನ್ಸ್ನವರು ಬರೆದಿರುವಂಥದ್ದು, ಈ ಮನೆಯ ಸ್ವತ್ತನ್ನು IIFL HFCಗೆ ಅಡ ಮಾಡಲಾಗಿದೆ, ಮೈಸೂರು ಬ್ರಾಂಚ್. ಮತ್ತು ಅದರ ಪಕ್ಕದಲ್ಲೇ ಇರ್ಬೋದು, ಕಂತು ಕಟ್ಟದಿದ್ದಲ್ಲಿ ಮನೆ ಹರಾಜು ಮಾಡಲಾಗುವುದು ಅಂತೇಳಿ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸಹ ಸಾಲವನ್ನು ಮಾಡ್ತಾರೆ, ಸಾಲವನ್ನು ತೆಗೆದುಕೊಳ್ತಾರೆ, ಅದಕ್ಕೊಂದು ನಿಯಮ ಅಂತ ಇರ್ತದೆ. ಸೊ ಆ ನಿಯಮದ ಪ್ರಕಾರವಾಗಿ ಸಾಲವನ್ನು ಏನು ನೀಡಲಾಗ್ತದೆ ಆ ಸಾಲವನ್ನು ವಾಪಸ್ಸು ಪಡೆಯುವಂಥದ್ದು ಮತ್ತು ಯಾವ ರೀತಿ ಅದನ್ನು ತೆಗೆದುಕೊಳ್ಬೇಕು ಅದಕ್ಕೊಂದು ನಿಯಮ ಇರ್ತದೆ. ಮತ್ತು ಖಂಡಿತವಾಗಿಯೂ ಸಾಲವನ್ನು ಕೊಡುವ ಮುನ್ನ ಆ ಸಾಲವನ್ನು ತೆಗೆದುಕೊಳ್ತಾ ಇರುವಂಥವರ ಪರಿಸ್ಥಿತಿ ಮತ್ತು ಅವರು ಆ ಸಾಲವನ್ನು ಯಾವ ರೀತಿ ತೀರಿಸ್ತಾರೆ ಅದೆಲ್ಲವನ್ನು ತಿಳಿದುಕೊಂಡು ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಸರ್ಕಾರಗಳು ಸಹ ಅದಕ್ಕೆ ಸಾಕಷ್ಟು ನಿಯಮಗಳನ್ನು ರೂಪಿಸಿವೆ. ಅಂದರೆ ಇಂತಿಷ್ಟೇ ಪ್ರಮಾಣದಲ್ಲಿ ಆ ಒಂದು ಸಾಲವನ್ನು ತೆಗೆದುಕೊಳ್ಬೇಕು, ಈ ರೀತಿಯಾದಂಥ ನಿಯಮಗಳಿದೆ. ಆದರೆ ಇಲ್ಲಿ ಮೈಕ್ರೋ ಫೈನಾನ್ಸ್ನವರು ಯಾವುದೇ ರೀತಿಯಾದಂತಹ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಮತ್ತು ವಿನಾಕಾರಣ ಯಾರು ಆ ಸಾಲವನ್ನು ಬೇಡ ಅಂತ ಹೇಳಿದ್ರು ಸಹ ಬಲವಂತವಾಗಿ ಬಂದು ಸಾಲವನ್ನು ಕೊಡುವಂಥದ್ದು, ಅದಾದ ನಂತರ ಸಾಲವನ್ನು ತೀರಿಸಲಾಗಿದೆ. ಯಾಕಂದರೆ ಬಹುತೇಕ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ತಾ ಇರುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗದವರು ಹೆಚ್ಚಿಗಿರ್ತಾರೆ, ಕೂಲಿ ಕೆಲಸ ಮಾಡೋರು ಇರ್ತಾರೆ, ಮತ್ತು ಚಿಕ್ಕದಾದಂತಹ ಮನೆಯನ್ನು ಕಟ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅತ್ಯಂತ ಪುಟ್ಟದಾದ ಮನೆ ಇದಾಗಿದೆ. ಇಲ್ಲಿ ಎರಡೂ ಮನೆ ಸಾಲದ ಒಂದು ಈ ಒಂದು ಏನಿದೆ ಕಾಟ ಇದೆ ತೀರಿಸಲಾಗದೆ ಇಬ್ಬರೂ ಸಹ ಇಡೀ ಕುಟುಂಬ ಸಮೇತವಾಗಿ ಮನೆಯನ್ನು ಬಿಟ್ಟು ಹೋಗಿದ್ದಾರೆ. ಸಾಕಷ್ಟು ಆಲ್ರೆಡಿ 20 ರಿಂದ 25 ದಿನ ಆಗಿದೆ. ಅವರು ಎಲ್ಲಿ ಹೋಗಿದ್ದಾರೆ ಏನು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಹೀಗಾಗಿ ಇದು ಕೇವಲ 1-2 ಮನೆಯ ಕಥೆಯಲ್ಲ. ಈ ಒಂದು ಶಿರಮಳ್ಳಿ ಗ್ರಾಮ ಮತ್ತು ಅಕ್ಕಪಕ್ಕದಲ್ಲಿರುವಂಥ ರಾಂಪುರ ಇರ್ಬೋದು, ಉಲ್ಲಳ್ಳಿ ಇರ್ಬೋದು, ಹೀಗೆ ಬಹುತೇಕ ನಂಜನಗೂಡು ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ನವರ ಕಾಟ ಹೆಚ್ಚಾಗಿದೆ ಅನ್ನೋದು ಗ್ರಾಮಸ್ಥರ ಆರೋಪ ಆಗಿದೆ. ಅವರೇ ಹುಡುಕೊಂಡು ಬಂದು ಸಾಲವನ್ನು ಕೊಡುವಂಥದ್ದು, ತದನಂತರ ಸಾಲವನ್ನು ತೀರಿಸ್ತಾ ಇಲ್ಲ ಅಂತೇಳಿ ಅವರಿಗೆ ಪ್ರತಿನಿತ್ಯ ಬಂದು ಗಲಾಟೆ ಮಾಡುವಂಥದ್ದು. ಹೀಗಾಗಿಯೇ ಬಹುತೇಕ ಕುಟುಂಬಗಳು ಮನೆ ಊರನ್ನು ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ. ಸರ್, ಏನಾಗ್ತಾ ಇದೆ ಇಲ್ಲಿ ಅಂತ? ಸರ್, ನಮ್ಮ ಹೆಸರು ಪ್ರವೀಣ್ ಅಂತ. ಇವರು ಫಸ್ಟು ಸಾಲ ಕೊಡ್ಬೇಕಾದ್ರೆ ತುಂಬ ಹಿಂಸೆ ಮಾಡಿ ಸಾಲ ಕೊಡ್ತಾರೆ. ಕಟ್ಟೋಕ್ಕಾಗಲ್ಲ ಅವ್ರಿಗೆ. ಅವರು ಎಷ್ಟು ಕೂಲಿ ಮಾಡ್ತಾರೆ, ಈಗ ಡೈಲಿ ನಾವು ಒಂದು 400-500 ರೂಪಾಯಿ ಕೂಲಿ ಮಾಡ್ತೀವಿ. ಅದ್ರ ಪ್ರಕಾರ ಕೊಡೋಲ್ಲ, ಅವರು ಜಾಸ್ತಿ ಕೊಟ್ಬಿಡ್ತಾರೆ, ಕಟ್ಟೋಕ್ಕಾಗಲ್ಲ. ಅದರಿಂದ ಭಾರಿ ತೊಂದರೆ ಆಗ್ಬಿಟ್ಟದ ಸರ್ ಈ ಫೈನಾನ್ಸ್ನವ್ರದ್ದು. ಈಗ ಇವ್ರು ಒಬ್ಬರು ಹೋಗಾರ, ಇನ್ನು ಆ ಕಡೆ ಬೀದಿ ಒಂದು 20-30 ಮನೆಯವ್ರು ಹೋಗಾರ, ಇನ್ನೂ ಊರು ಬಿಟ್ಟು ಹೋಗೋ ಜನ ಇನ್ನೂ ತುಂಬ ಅವರ ಸರ್. ಇವ್ರಿಂದ ಭಾರಿ ತೊಂದರೆ. 6 ಗಂಟೆಗೆ ಬರ್ತಾರೆ ಸರ್ ಮನೆ ಹತ್ರಕ್ಕೆ. 6 ಗಂಟೆ ಬಂದು ಹೇಳ್ತಾರೆ, ಆಮೇಲೆ ಅವತ್ಗತ್ತಾರ, ಆದ್ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಭಾರಿ ತೊಂದರೆ ಆಗ್ಬಿಟ್ಟದ ಸರ್ ಇವರು. ಅಂದರೆ ಈಗ ಶ್ಯೂರಿಟಿನೂ ತೊಗೊಳ್ತಾರೆ, ಹೆಂಗೆ ಸಾಲ ಕೊಡ್ತಾರೆ ಇವರು ಅಂತ? ಶ್ಯೂರಿಟಿ ಅಂದರೆ ಸರ್, ಹೆಣ್ತಿದ್ದು ಗಂಡೊಂದು ಇಬ್ಬರದು ಆಧಾರ್ ಕಾರ್ಡ್ ತಗೋತಾರೆ ಮತ್ತು ID ಕಾರ್ಡ್ ತಗೋತಾರೆ ಅಷ್ಟೇ. ಅದರಿಂದ ಲೋನ್ ಕೊಡ್ತಾರೆ. ಆ ಥರ ಏನಿಲ್ಲ. ಈಗ 3 ಜನ ಈಗ ಒಂದು ಗ್ರೂಪ್ ಮಾಡಿ ಅಂತ ಹೇಳ್ತಾರೆ, ಒಬ್ಬರು ಕೊಡಲ್ಲ ಲೋನು. 3 ಜನ ಗ್ರೂಪ್ ಮಾಡಬೇಕು, ಇಲ್ಲ 5 ಜನ ಮಾಡಬೇಕು. 3 ಜನ ಕೊಡ್ತಾರೆ. ಒಬ್ಬರು ಕಟ್ಟಿಲ್ಲ ಅಂದರೆ ಇನ್ನಿಬ್ಬರು ಹಾಕಿ ಕಟ್ಟಬೇಕು. ಅವರಿಬ್ಬರು ಕಟ್ಟಿಲ್ಲ ಅಂತ ಇದು ಮಾಡ್ರೆ ಯಾರು ಹಾಕಿ ಕಟ್ಟಲೇಬೇಕು. ಅದರಿಂದ ಭಾರಿ ತೊಂದರೆ ಆಗ್ಬಿಟ್ಟದೆ ಸರ್. ಈಗ ಲೋನ್ ಕೊಡೋಕೆ ಬಂದಾಗ ಯಾವ ರೀತಿ ಅವರು ಸಾಫ್ಟಾಗಿ ಮಾತಾಡ್ತಾರೆ? ಅಂದರೆ ಲೋನ್ ಬೇಡ ಅಂದ್ರೂ ತೊಗೊಳ್ಳಿ ಅದೆಲ್ಲ ಇದು ಮಾಡ್ತಾರೆ, ಮತ್ತು ಆ ಲೋನ್ ಕಡಿಮೆ ಬಡ್ಡಿಲಿ ಕೊಡ್ತೀವಿ, ನಮ್ಮ ಬ್ಯಾಂಕಿಂದ ಕಡಿಮೆ ಲೋನಲ್ಲಿ ಕೊಡ್ತೀವಿ, ತಗೊಳ್ಳಿ, ಈ ಥರ ಏನೇನೋ ಕಮ್ಮಿ ಬಡ್ಡಿ ಇದೆ ತಗೊಳ್ಳಿ ಅಂತ ತನಕ ಫುಲ್ ಹಿಂಸೆ ಮಾಡಿ ಕೊಡ್ತಾರೆ ಸರ್ ಲೋನ. ವಾಪಸ್ ಆಮೇಲೆ ಇಸ್ಕೋಬೇಕಾದ್ರೆ ಈಸ್ಕೊಂಡ್ಮೇಲೆ ಫುಲ್ ಗಾಂಚಲಿ ಸತ್ತೋಗಿ ಮನೆ ಇತ್ತ ಹಂಗೆ ಹಿಂಗೆ ಅಂತ ಸುಮ್ಮನೆ ಮಾತಾಡ್ತಾರೆ ಸರ್. 6 ಗಂಟೆಗೆ ಬರ್ತಾರೆ, 3 ಜನ 4 ಜನ ಬರೋದು, ಸುಮ್ಮನೆ ನಿಂತ್ಕೊಳ್ಳೋದು, ದಿಕ್ಕಪಲ್ಲಗೆಲ್ಲ ಮಾತಾಡ್ತಾರೆ ಸರ್. ಈಗ ಪ್ರಭು ಅವರು ಸಹ ಇಲ್ಲ, ಸಾಕಷ್ಟು ಜನ 20 ಫ್ಯಾಮಿಲಿ ಇಲ್ಲ ಅಂತ ಅವಮಾನ ತಡೆಯೋಕ್ಕಾಗದೆ ಈ ರೀತಿ ಹೋಗಿರಂತ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಸರ್. ಅವರು ಇಲ್ಲಿ ಮನೇಲವರ ಮತ್ತೆ ಬೆಳಗ್ಗೆನೆ ಬಂದು ಚೀಟಿಯವರು ತೊಂದರೆ ಕೊಟ್ಟು ಬಂದು ಕಟ್ಬಿಟ್ಟು ಹೋಗಿ ಎಲ್ಲಿ ಹೋಗ್ತೀರಾ, ಅಲ್ಲ ಹೋಗಿ ಸಾಯಿರಿ ಹೋಗಿ ತಗೊಳ್ಳಬಲ್ದು ಅಂತ ಹೇಳಿ ಪಾಪ ಅವ್ರು ತೊಂದರೆ ಕೊಟ್ಟು ಯಾರು ಕಣ್ಣು ಗೊತ್ತಿಲ್ಲ ಸರ್, ಕಣ್ಣು ಹೊಂಟೋಗಿದ್ದಾರೆ. ಈಗ ಸರ್, ಸರ್ಕಾರಗಳು ಈ ಬಗ್ಗೆ ಯಾಕಂದರೆ ಸಾಕಷ್ಟು ನಿಯಮಗಳಿರ್ತದೆ. ಏನೋ ಸಾಲ ತೊಗೊಳ್ಳೋದು ಎಲ್ಲರೂ ಸಾಲ ತೊಗೋತಾರೆ, ವಾಪಸ್ ತೀರಿಸ್ಬೇಕಾದ್ರೆ ಒಂದು ನಿಯಮಗಳಿರ್ತದೆ. ಸೊ ಸರ್ಕಾರಕ್ಕೆ ಏನು ಒತ್ತಾಯಿಸ್ತಿರೋದು ಸರ್? ನಾವು ಇದ್ರ ಮುಖಾಂತರ ಏನಂದ್ರೆ, ಈಗ ನಾವು ಕೂಲಿ ಮಾಡೋರು, ಇದರಿಂದ ಅವರು ಎಷ್ಟೋ ಈಗ 500 ರೂಪಾಯಿ ನಾವು ಅದು ತಿಂಗಳಿಗೆ 15,000 ದುಡಿತೀವಿ. ಒಂದು 10,000 ಒಂದು 8,000 ಕಟ್ಟ ಮಟ್ಟದಲ್ಲಿ ಲೋನ್ ಕೊಡಬೇಕು. ಆದರೂ ಹುಷಾರಿಲ್ಲ ಅಂತಂದಾಗ ಇದು ಏನಪ್ಪ ಮೆಡಿಕಲ್ದು ಯಾವ್ದಾದ್ರು ಇನ್ಶೂರೆನ್ಸ್ ಯಾವ್ದಾರು ಸ್ವಲ್ಪ ಟೈಮ್ ಕೊಡ್ಬೇಕು ಅವ್ರಿಗೆ. ಇವತ್ತೇ ಕಟ್ಬೇಕು. ಟೈಮಿಗೆ 6 ಗಂಟೆ ಬಂದರೆ 6:15 ಒಳಗೆ ಕಟ್ಬೇಕು. ಅವ್ರಿಗೆ ಟೈಮೇ ಕೊಡೋಲ್ಲ. ಒಂದು ವಾರ 15 ದಿನ ಒಂದು ಸ್ವಲ್ಪ ಮುಂದಕ್ಕೆ ಟೈಮ್ ಕೊಡಬೇಕು, ಅವ್ರಿಗೂ ಕಟ್ಟೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ಈಗ ನಿಮ್ಮ ಗ್ರಾಮದಲ್ಲಿ 20 ಕುಟುಂಬಕ್ಕೂ ಹೆಚ್ಚು ಜನ ಹೊರಟೋಗಿದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಏನಾದ್ರು ಶಾಸಕರಾಗಲಿ ಅಥವಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿಗೆ ಏನಾದ್ರು ರಿಕ್ವೆಸ್ಟ್ ಮಾಡ್ತೀರಾ ಈಗ ಸರ್ಕಾರಕ್ಕೆ ಅಂತ? ಇನ್ನೂ ಬರಲೇಬೇಕು ಸರ್. ಇನ್ನೂ ಅವ್ರಿಗೆ ಈಗ ಅದ್ರ ಭರವಸೆ ಕೊಟ್ಟವರು ಬರ್ತಾರೆ. ಈಗ ಭರವಸೆ ಕೊಡೋರು ಇಲ್ವಲ್ಲ ಅವ್ರಿಗೆ, ಹಂಗೆ ಆಗ್ಬಿಟ್ಟದ. ಏನೂ ಮಾಡೋಕ್ಕಾಗಲ್ಲ. ಈಗ ಸರ್ಕಾರದಿಂದ ಅದೊಂದು ಮಾಡಿಕೊಡ್ಬೇಕು. ಈಗ ಲೋನ್ ಬೇಕು ಸರ್. ಈಗ ನನಗೂ ಮನೆ ಕಷ್ಟ. ನಾನು ಲೋನ್ ತಗೊಂಡೆ, ನಾನು ಅದನ್ನ ಈಗ ಒಂದು ಮದುವೆ ಮಾಡ್ಬೇಕು, ಒಂದು ಮನೆ ಕಟ್ಟಬೇಕು, ಲೋನ್ ತಗೋಬೇಕು. ಅದರಿಂದ ಏನಾಗದ ಹಿಂಗೆ ಆದ್ರೆ ಆಗಲ್ಲ.
ಈಗ ಬೇರೆಯವ್ರಿಗೆ ಲೋನ್ ಬೇಕು, ಇವರಿಂದ ಈಗ ಬ್ಯಾಂಕ್ನವರು ಸಾಲ ಕೊಡೋದು ನಿಲ್ಲಿಸ್ಬಿಟ್ರೆ ನಮಗೂ ಜೀವನ ಮುಂದೆ ಕಷ್ಟ ಇತ್ತು. ನಮಗೂ ಬೇಕು, ಈಗ ಒಂದು ಮದುವೆ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ನನಗೆ ಲೋನ್ ಬೇಕು. ಹಿಂಗೆ ಮಾಡಿ ಅವ್ರು ಕೊಡೋದು ನಿಲ್ಲಿಸ್ಬಿಟ್ರೆ ಹಂಗೂ ತೊಂದರೆ ಹಿಂಗೂ ತೊಂದರೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಕಟ್ಸ್ಕೋಬೇಕು. ನೋಡಿ ಮಾಡಿ ಕಟ್ಟು. ಒಂದು ಸ್ವಲ್ಪ ಟೈಮ್ ಕೊಡಬೇಕು ನಮ್ಗೆ. ಮುಂದಕ್ಕೆ ಇವತ್ತು ಕಟ್ಟಿನಿಲ್ಲ ಸರಿ ನಾಳೆ ಕಟ್ಟಿ ಒಂದು ವಾರ ಬಿಟ್ಟು ಕೊಡಿ ಅಂತ ಸ್ವಲ್ಪ ಟೈಮ್ ಮುಂದೆ ಕೊಡಬೇಕು ಅಷ್ಟೇ ಅಂತ ಕೇಳ್ಕೊತೀವಿ ಸರ್. ಇದು ಗ್ರಾಮಸ್ಥರಿಗೆ ಆಗ್ತಾ ಇರುವಂಥ ಸಮಸ್ಯೆ. ಸಾಕಷ್ಟು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಅಮ್ಮ, ಈಗ ನಿಮ್ಮ ಮನೆ ಎದುರುಗಡೆಯವರು ಪ್ರಭು ಅಂತೇಳಿ ಹೊರಟೋಗಿದ್ದಾರೆ. ಯಾವಾಗ ಹೋಗಿದ್ದು, ಯಾಕೆ ಹೋಗಿದ್ದು? ಎಷ್ಟು ಜನದಲ್ಲಿ ಹೋಗಿದ್ದಾರೆ ಏನಂತ ಗೊತ್ತಿಲ್ಲ ಸರ್. ಒಟ್ಲಿ ಸಾಲಾಗಿಲ್ದವ್ರು ಬತ್ತಿರು ಒಟ್ಟಿ ಮುಂದಕ್ಕೆ ಅದೇನಾದ್ರು ಕೊಟ್ಟಕ್ಕಾಗ್ದೇನೆ ಹೋಗಿರ್ಬೋದು ಅಷ್ಟೇ ಸರ್. ಜಗಳ ಮಾಡ್ತಾ ಇದ್ದಾರೆ? ಏನು ಜಗಳಗಳು ಏನಿಲ್ಲ ಸರ್. ಅಷ್ಟು 1 ವರ್ಷದ ಮಗು ಬೇರೆ 9 ತಿಂಗಳು ಪಾಪು. ಪಾಪನು ಕರ್ಕೊಂಡು ಕುಟುಂಬ ಸಹಿತಲೇ ಹೋಗಾರ ಸರ್. ಸಾಲ ಮಾಡ್ಕೊಂಡಿದ್ರಂತ ಸಾಲ ಮಾಡ್ಕೊಂಡಿರಂಗಂಟೆ ಅಂತ ಹೋಗಿರ್ಬೋದು ಸರ್ ಅಷ್ಟೇ. ಅವ್ರು ಬರ್ತಾ ಇದ್ರು, ಅವ್ರು ಸಾಲ ವಸೂಲಿ ಮಾಡಿ ಬತ್ತಿರು ಸರ್. ಹಾಗಾಗಿ ಬತ್ತಿರೋ ದೇಶಕ ಹೆಣ್ಚಿನ್ಕೊಂದು ಸ್ವಲ್ಪ ಬಂದಿರ್ತಿರು. ಹಾಗಾಗಿ ಹೋಗಿ ಏನು ಹೇಳೋರು ಬಂದು ನಮ್ಗೆ ಸಾಲ ಕಟ್ಟಲಿಲ್ಲ ಅಂದ್ರೆ ಹಿಂಗೆ ಮಾಡ್ತೀವಿ ಕಮ್ಮ ಮನೆ ಅರೇಂಜ್ ಮಾಡ್ತೀವಿ ಹಿಂಗೆ ಹೇಳ್ತೀರಿ ಸರ್. ಇದು ಗ್ರಾಮಸ್ಥರ ಮಾತು. ಇದು ಸ್ಯಾಂಪಲ್ ಮಾತ್ರ. ನಂಜನಗೂಡು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಇದೇ ರೀತಿಯಂಥ ಪರಿಸ್ಥಿತಿ ಇದೆ. ಮೈಕ್ರೋ ಫೈನಾನ್ಸ್ನವರು ದಿನನಿತ್ಯ ಈ ರೀತಿಯಾಗಿ ಬರುವಂಥದ್ದು, ಸಾಲ ವಸೂಲಿಗಾಗಿ ಕಾಟ ಕೊಡುವಂಥದ್ದು ಮತ್ತು ಮನೆ ಊರು ಬಿಟ್ಟು ಹೋಗುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಡಳಿತ, ಸರ್ಕಾರ ಗಮನವನ್ನು ಹರಿಸಬೇಕು. ಸಾಲವನ್ನು ಎಲ್ಲರೂ ಸಹ ತೆಗೆದುಕೊಂಡಿರ್ತಾರೆ, ಆದರೆ ಸಮಸ್ಯೆ ಅನ್ನೋದು ಎಲ್ರಿಗೂ ಸಹ ಬರ್ತದೆ. ಈ ಸಂದರ್ಭದಲ್ಲಿ ಕಾಲಾವಕಾಶ ನೀಡುವಂಥದ್ದು ಮತ್ತು ನಿಯಮಗಳನ್ನು ಪಾಲಿಸಿ ಆ ಸಾಲವನ್ನು ವಸೂಲಿ ಮಾಡುವಂಥದ್ದಾಗಬೇಕು. ಇಲ್ಲವಾದರೆ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಮತ್ತಷ್ಟು ಜನರು ಮನೆ ಗ್ರಾಮವನ್ನು ಬಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನೋದು ಗ್ರಾಮಸ್ಥರ ಒತ್ತಾಯ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.